ಅಯ್ಯಯ್ಯಯ್ಯಯ್ಯೋ ಸುಂದ್ರಿ ಹಾಲೆಲ್ಲ ಇದೆ ಹಿಂಗೆ. ಏನಲ್ಲ ಏನ್ ತಂದಿ ಮೊಮ್ಮಗ? ಹಾಯ್ ಯು ಬೇಬಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲಿ ಇವತ್ತು ನಮ್ಮ ಮನೆಯ ಮುದ್ದು ಕೃಷ್ಣನ ನಾಮಕರಣದ ವಿಡಿಯೋ. ಸೊ ಫುಲ್ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಮನೆಗೆ ಏನು ಅಕ್ಕ ಮಕ್ಕಳೆಲ್ಲ ಬಂದಿದ್ರಲ್ಲ, ಈಗ ಫುಲ್ ಖುಷಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದು. ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಬೇಗ ಬರ್ತಾರೆ ಪೂಜಾ ಅವರು. ಸೊ ಆ್ಯಕ್ಚುಲಿ ನಮಗೆ 5 o'clockಗೆ ಬರ್ತೀನಿ ಅಂತ ಹೇಳಿದರು. ಸೊ ಬೇಗ ಎಲ್ಲ ರೆಡಿ ಮಾಡಬೇಕಿತ್ತು, ಯಾಕಂದರೆ 8 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು. ಸೊ ನಾಮಕರಣ ಅನ್ನೋಕ್ಕಿಂತ ಇದು ನಾವು 16ನೇ ದಿನಕ್ಕೆ ಮಾಡ್ತೀವಿ. ಏನಾಗಿ ಆ್ಯಕ್ಚುಲಿ 16 daysಗೆ ಮಾಡಿದ್ದು, ಬಟ್ ಪಾಪುಗೆ ಸ್ವಲ್ಪ ಡಿಲೇ ಆಯಿತು ಮಾಡೋದು. ಸೊ ಅದು ಇದು ಆ್ಯಕ್ಚುಲಿ ನಾಮಕರಣ ಅನ್ನೋಕ್ಕಿಂತ ಲಿಂಗ ಕಟ್ಟೋದೆಲ್ಲ ಹೇಳ್ತಾರಲ್ಲ ಆ ಥರ. ಸೊ ಗಂಗೆ ಪೂಜೆ ಎಲ್ಲ ಮಾಡಿಸಿ ಲಿಂಗ ಕಟ್ಟಿಸಿ ಅದೆಲ್ಲ ಮಾಡೋದು. ಸೊ ನಾಮಕರಣ ಏನೋ ಮೋಸ್ಟ್ಲಿ 5 ತಿಂಗಳಿಗೆ 6 ತಿಂಗಳಿಗೇನೋ ಇನ್ನೂ ಸ್ವಲ್ಪ ಮುಂದೆ ಮಾಡ್ಬೋದು. ನಮ್ಮ ಯಾನಾಗೆ 11 ತಿಂಗಳಲ್ಲಿ ನಾವು ಮಾಡಿದ್ವಿ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿತ್ತು. ಹಾಗೆ ನವಗ್ರಹ ಪೂಜೆ ಕೂಡ ಮಾಡ್ಸೋಣ ಅಂತ. ಆ್ಯಕ್ಚುಲಿ ಈ ಟೈಮಲ್ಲಿ ನವಗ್ರಹ ಪೂಜೆ ಏನಕ್ಕೆ ಅಂದರೆ ಸ್ವಲ್ಪ ಮಾಡ್ಸೋಕ್ಕಿತ್ತು ಆ ಥರ ಎಲ್ಲ. ಸೊ ಇದು ಮಾಡ್ಸಾದ್ಮೇಲೆ ನಾಮಕರಣ ಮಾಡಬೇಕಿತ್ತು ಅಂತ ಲಿಂಗು ಕಟ್ಸೋದು ಎಲ್ಲ ಇದ್ದಿದ್ದು. ಸೊ ಹಾಗಾಗಿ ಸಿಂಪಲ್ ಆಗಿನೇ ಫಸ್ಟ್ ನವಗ್ರಹ ಪೂಜೆ ಎಲ್ಲ ಮಾಡಿಸಿ ಅವ್ರು ಹೊರಟ್ಬಿಟ್ರು. ಅವರು ಪೂಜಾರಿ ಏನು ಇರಲಿಲ್ಲ. ಸೊ ನಾವೇನೇ ತೊಟ್ಲಿಗೆ ಸ್ವಲ್ಪ ಹೂವು ಎಲ್ಲ ಹಾಕಿ ಪಾಪುಗೆ ಮಲಗಿಸಿ ಎಲ್ಲ ದೇವ್ರ ಹೆಸರೆಲ್ಲ ಹೇಳಿ ಮಾಡಿರೋದು. ಸೊ ಲಿಂಗ ಎಲ್ಲ ಕಟ್ಸ್ಬಿಟ್ಟು ಅವ್ರು ಹೊರಟ್ಬಿಟ್ರು. ಶ್ರೀ ಅಂಗಾರಕ ದೇವತಾಭ್ಯೋ ನಮಃ. ನಾನಾ ವಿಧ ನಮ್ಮ ಯಾನ ಅಂತೂ ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂತ ತಕ್ಷಣ ಬೇಗ ಎದ್ಬಿಟ್ಟು ಹೋಗಿ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದು ಕುತ್ಕೊಬಿಡ್ತಾಳೆ. ಎದ್ದು ಬಂದು ಕುತ್ಕೊಂಡಿದ್ಲು ಅವಳು ಪಾಪ. ಸೊ ಇಂಟ್ರೆಸ್ಟ್ ಜಾಸ್ತಿ ಈ ಥರ ಎಲ್ಲ ಏನಾದರೂ ಇದ್ದರೆ. ಸೊ ಈ ಕಡೆ ನಮ್ಮ ಅಕ್ಕ ಉಪ್ಪಿಟ್ಟು ಮಾಡ್ತಾಯಿದ್ರು, ರೆಡಿ ಎಲ್ಲ ಮಾಡ್ಕೋತಾಯಿದ್ರು. ಹಾಗೆ ನಾನು ಫಸ್ಟ್ ಎಲ್ಲರಿಗೂ ಟೀ ಮಾಡೋಣ ಅಂತ ಟೀಗಿಟ್ಟಿದ್ದೆ. ಸೊ ಎಲ್ಲ ಬೆಳಿಗ್ಗೆ ಮಕ್ಕಳೆಲ್ಲ ಎದ್ದು ಅವರು ಆ್ಯಕ್ಟಿವ್ ಆಗಿರ್ತಾರೆ. ನಮಗಿಂತ ಜಾಸ್ತಿ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತಂತೆ ಇದರಲ್ಲೆಲ್ಲ. ಬೇಗ ಎದ್ದು ಏನು ಮಾಡ್ತಾರೆ ಏನು ಅಷ್ಟು ಕ್ಯೂರಿಯಸ್ ಆಗಿ ಕುತ್ಕೊಂಡು ನೋಡೋದು ಎಲ್ಲ ಜಾಸ್ತಿ ಇರುತ್ತೆ. ಸೊ ಇನ್ನು ಪೂಜೆ ಎಲ್ಲ ಆಗ್ತಾಯಿತ್ತು. ನನಗೆಲ್ಲ ನಂದು ನೆನಪಾಗ್ತಾಯಿತ್ತು. ಅದೇ ಎದ್ದು ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಲಾಂಗ್ ಟೈಮ್. ನಾರ್ಮಲ್ ಡೆಲಿವರಿ ಆದರೂ ಆಗಲಿ ಸಿಸೇರಿಯನ್ ಆದರೂ ಆಗಲಿ ಜಾಸ್ತಿ ಹೊತ್ತು ಕೆಳಗಡೆ ಈ ಥರ ಕಾಲು ಎಲ್ಲ ಕ್ರಾಸ್ ಲೆಗ್ ಹಾಕಿ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಸೋಫೆ ಮೇಲೆ ಕುತ್ಕೊಂಡು, ನಮ್ಮ ಮಗು ಬೇರೆ ಅಳ್ತಾ ಇರುತ್ತೆ, ಆಗೋದಿಲ್ಲ ಅಲ್ಲೇ ಜೊತೆಗೇ ಇಟ್ಕೊಂಡು ಫೀಡಿಂಗ್ ಮಾಡಿಸ್ಕೊಂಡು ಹಂಗೆ ಹಿಂಗೂ ಮಾಡ್ತಿದ್ದಾಯಿತು ಪೂಜೆ ಎಲ್ಲ. ಸೊ ನಾವು ಪೂಜೆ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಅಭಿಷೇಕ ಎಲ್ಲ ಮಾಡಿ ಪಂಚಾಮೃತ ಮಾಡಿದರು. ನನಗಂತೂ ತುಂಬಾ ಇಷ್ಟ. ಯಾರಿಗೆಲ್ಲ ಪಂಚಾಮೃತ ಇಷ್ಟ ಆಗುತ್ತೆ ಹೇಳಿ? ನಮ್ಮ ಮಿಯಾನಗಂತೂ ಇಷ್ಟ. ಸೊ ಹಾಕಿ ಕೊಟ್ಟಿದ ತಕ್ಷಣ ತಿನ್ಕೊಂತ ಕುತ್ಕೊಂಡಿದ್ಲು. ತಿನ್ನಬೇಕು ಗೋಡಂಬಿ ಬಾದಾಮಿ. ನೋಡು ಸುಬ್ಬಣ್ಣ ಎಲ್ಲ ತಿಂದ್ರು ನೋಡು ತಾನೆ. ಸೊ ನಮ್ಮ ಮಿಯಾನಾಗ ಏನೋ ಗೊತ್ತಿಲ್ಲ, ಇವಾಗ ಇದು ಗೋಡಂಬಿ ಅದು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಇವಾಗ ಇಷ್ಟಪಡ್ತಲ್ಲ. ಮೊದಲೆಲ್ಲ ಬಾದಾಮಿ ಎಲ್ಲ ಇಷ್ಟಪಡ್ತಂತ ಇದ್ಲು. ಸೊ ಇವಾಗ ಏನಕ್ಕೋ ಗೊತ್ತಿಲ್ಲ, ಅವಾಗವಾಗ ಒಂದೊಂದ್ಸರಿ ಒಂದೊಂದು ಇಷ್ಟ ಆಗುತ್ತೆ ಅವ್ಳಿಗೆ, ಹೇಳೋಕ್ಕಾಗಲ್ಲ. ಸೊ ಏನು ಇಷ್ಟ ಅದೇ ಬಿಟ್ಬಿಡೋದು. ಇನ್ನು ನೆಕ್ಸ್ಟು ಗಂಗೆ ಪೂಜೆಗೆ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸೊ ಇನ್ನು ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂತ ನನ್ನ ಹತ್ರ ಆಲ್ರೆಡಿ ಇದು ಬ್ಯಾಕ್ ಡ್ರಾಪ್ ಇತ್ತು. ನಂದು ಸೀಮಂತ ಟೈಮಲ್ಲಿ ತರಿಸಿದ್ದೆ. ಇದು ಅಮೆಝಾನಲ್ಲೇನೋ ಆರ್ಡ್ರ್ ಮಾಡಿದ್ದು. ಸಖತ್ತಾಗಿದೆ. ಬ್ಯಾಕ್ ಡ್ರಾಪ್ ಆಗ್ಬೋದು, ಮತ್ತು ಇಲ್ಲಾಂದರೆ ಕೆಳಗಡೆ ನಾವು ಮ್ಯಾಟ್ ಥರನೂ ಯೂಸ್ ಮಾಡ್ಬೋದು. ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ. ಬಟ್ ಮ್ಯಾಟ್ ಥರ ಯೂಸ್ ಮಾಡಿದ್ರೆ ಗಲೀಜಾಗ್ಬಿಡುತ್ತೆ ಎಲ್ಲ, ಕಾಲೆಲ್ಲ ಎಳೆದು ತುಳಿದು ಎಲ್ಲ ಮಾಡಿ. ಸೊ ಈ ಥರ ಬ್ಯಾಕ್ ಡ್ರಾಪ್ ಹಾಕೋದಕ್ಕೆ ಸಖತ್ತಾಗಿ ಕಾಣುತ್ತೆ. ನಂಗೆ ಫುಲ್ ಟ್ರೆಡಿಷ್ನಲ್ ಆಗಿ ಫೋಟೋಸಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ಕಟ್ಟೋದಕ್ಕೆ ಆ ಕಡೆ ಈ ಕಡೆ ಮಳೆ ಇರಲಿಲ್ಲ, ಹಂಗೂ ಹಿಂಗೂ ಏನೋ ಒಂದು ಜುಗಾಡ್ ಮಾಡಿ ಹೆಂಗೋ ಫಿಕ್ಸ್ ಮಾಡಿದ್ವಿ. ಬಟ್ ಚೆನ್ನಾಗಿ ಕಾಣ್ತಾ ಇತ್ತು. ಏನಿದೆ ಇವತ್ತು ಪಾಪುದು?
ಮನೇಲಿ ಏನಾದರೂ ಒಂದು ಒಳ್ಳೆ ಫಂಕ್ಷನ್ ನಡೀತಿದೆ ಆ ಥರ ಎಲ್ಲ ಅಂದಾಗ ಈ ಥರ ಅಪ್ಪ ನೆನಪಾಗ್ಬಿಡ್ತಾರೆ. ಈ ಥರ ಫೋಟೋ ನೋಡ್ತಾ ಇದ್ರಂತೂ ಇನ್ನೂ ಬೇಜಾರಾಗ್ಬಿಡುತ್ತೆ. ಇನ್ನು ಮೇಲೆ ಅಪ್ಪ ಮೇಲೆ ಇರೋ ಫೋಟೋದಲ್ಲಿರೋರು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ. ಸೊ ಏನೇ ಹೇಳಿ ಅಪ್ಪ ಅಪ್ಪನೇ, ಅಪ್ಪನ ಸ್ಥಾನ ಯಾರೂ ತುಂಬಕ್ಕಾಗೋದಿಲ್ಲ. ಸೊ ಅಪ್ಪ ಇದ್ದಿದ್ರೇ ಅದು ಬೇರೆ ಥರನೇ ಇರ್ತಾಯಿತ್ತು. ನಮ್ಮ ಲೈಫ್ ಈ ಥರ ಇರ್ತಾ ಇರಲಿಲ್ಲ ಅನಿಸುತ್ತೆ. ಅವ್ರು ಇದ್ದಿದ್ರೆ ಅವರು ಒಂಥರ ಫುಲ್ ಖುಷಿ ಜಾಸ್ತಿ, ಎಕ್ಸೈಟ್ಮೆಂಟ್ ಜಾಸ್ತಿ. ಸೊ ನಮ್ಮ ಅಪ್ಪದೇ ಸೇಮ್ ನನಗೂ ಎಕ್ಸೈಟ್ಮೆಂಟ್ ಜಾಸ್ತಿ ಬಂದಿರೋದು. ಏನೇ ಇರಲಿ ಬೇಗ ಹಂಗೆ ಹಿಂಗೆ ಅಂದ್ಬಿಟ್ಟು ಏನಾದರೂ ಒಂದು ಜಾಗಕ್ಕೆ ಹೋದರೆ ಅಲ್ಲಿರೋದೆಲ್ಲ ತಿಳ್ಕೊಂಬಂದ್ಬಿಡ್ತಾರೆ. ಜಾಸ್ತಿ ಖುಷಿ ಈ ಥರ ಎಲ್ಲ ಮಾಡಬೇಕು ಹಂಗೆ ಹಿಂಗೆ ಅಂದಾಗೆಲ್ಲ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ತುಂಬಾ ಮದುವೆ ಇನ್ನೂ ಸ್ಟಾರ್ಟ್ ಆಗೋಕ್ಕೆ 2 ತಿಂಗಳಿದ್ದಾಗೇ ಅವಾಗಿಂದನೇ ಎಲ್ಲ ಓಡಾಡ್ಕೊಂಡು ಎಕ್ಸೈಟ್ಮೆಂಟ್ ಎಲ್ಲ ಆ ಥರ ಇದ್ದರು. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ ಪ್ರೆಸೆನ್ಸ್ನ ಮಾತ್ರ. ಬಟ್ ಮೆಮೊರೀಸ್ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ. ಫೈನಲಿ ರೆಡಿ ಆಗಿದ್ದೀವಿ. ಇವತ್ತು ನಮ್ಮ ಮಗಂದು ನಾಮಕರಣ. ನಾನು ರೆಡಿ ಆಗಿಲ್ಲ, ಸಿರಿ ಇನ್ನೂ ರೆಡಿ ಆಗ್ಬೇಕು, ಸೀರೆ ಹಾಕ್ಕೊಂಡಾಳ. ಆ್ಯಕ್ಚುಲಿ ಬೆಳಿಗ್ಗೆ ಏನು ಮಾಡಿದ್ವಿ, ನವಗ್ರಹ ಪೂಜೆ ಮಾಡಿದ್ವಿ. ಅದು ದೋಷ ಬಂದಿರೋದಕ್ಕೆ ಮಾಡಬೇಕಂತ ಹೇಳಿದರು. ಸೊ ಆ ಪೂಜೆ ಎಲ್ಲ ಆಯ್ತು, ಅದೊಂದು ಗಂಟೆ ಆಯಿತು. ಅದಾದಮೇಲೆ 10:30 ಮೇಲೆ ಗಂಗೆ ಪೂಜೆ ಮಾಡ್ಸೋಕ್ಕೆ ಹೇಳಿದ್ದಾರೆ. ಸಿರಿ ಹತ್ರ ಹೋಗ್ಬಿಟ್ಟು ಗಂಗೆ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಪಾಪದ ನಾಮಕರಣ ಮಾಡೋಕ್ಕಿದೆ. ಸಿಂಪಲ್ಲಾಗಿ ಮಾಡ್ತಾ ಇರೋದಷ್ಟೇ, ದೋಷ ಬಂದಿದ್ದು ಅಂದ್ಬಿಟ್ಟು ಫಸ್ಟ್ ಅದು ಮಾಡಿಸಿ ಮನೆಯಲ್ಲ ಅಷ್ಟೇ ಸಿಂಪಲ್ಲಾಗಿ ನಾಮಕರಣ. ಅದಾದಮೇಲೆ ಇವರು ಜೋರಾಗಿ ಮಾಡ್ತಾರೆ. ಯಾವಾಗ ಮಾಡ್ತೀರಾ ಸಿರಿ? ನೋಡ್ಬೇಕು, ಯಾವಾಗ 5th ಮಂತಿಗೆ ಏನೋ ಮಾಡ್ತಾರಲ್ಲ. ಏನಾಗ ನಾವು 11ನೇ ತಿಂಗಳಿಗೆ ಮಾಡಿದ್ವಿ, ಯಾಕಂದರೆ ನಾವು ಮನೆ ಓಪನಿಂಗು ಮತ್ತು ಅವಳದು ನಾಮಕರಣ ಒಟ್ಟಿಗೆ ಮಾಡಿದ್ವಿ. ಮೋಸ್ಟ್ಲಿ 1 ವರ್ಷದ ಒಳಗಡೆ ಮಾಡ್ತಾರೆ ಗ್ರ್ಯಾಂಡಾಗಿ. ಆವಾಗ ಎಲ್ಲ ಮಸ್ತ್ ರೆಡಿಯಾಗಿ ಮಾಡೋದು. ಇವಾಗ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ, ಎಲ್ಲ ರೆಡಿ. ನೀವು ನೋಡಿ ನಮ್ಮ ತಮ್ಮ ಏನೋ ಫುಲ್ಲು ಎಲ್ಲ ಕೆಲಸ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ನಮ್ಮ ಅಯ್ಯನ ಫಸ್ಟ್ ರೆಡಿಯಾಗಿದ್ವಿ. ಹೆಂಗೆ ರೆಡಿಯಾಗಿದ್ದಳು ತೋರಿಸ್ತೀನಿ. ಮಸ್ತಾಗಿ ರೆಡಿಯಾಗಿದ್ದಾಳೆ. ಗೊತ್ತಿಲ್ಲ, ಸಡನ್ನಾಗಿ ಬಂದುಬಿಟ್ಟು ನಂಗೆ ರೆಡಿ ಮಾಡು ಅಂತ ಕೇಳ್ತಾ ಇದ್ಲು. ಸೊ ನೋಡಿ ಅಯ್ಯನ ಹೆಂಗೆ ಮಸ್ತ್ ಇದೆ ಲಿಪ್ಸ್ಟಿಕ್ ಅಲ್ಲ, ಸಕ್ಕದಾಗಿದೆ. ನನ್ನ ಫೇವ್ರೆಟ್, ನಂಗಂತೂ ಫೇವ್ರೆಟ್. ನಾನು ಇವಾಗ ಅದನ್ನೇ ಹಾಕೊಂಡಿದ್ದೀವಿ. ಶೋಭಾ ನೀನು ಅದೇ ಹಾಕೊಂಡಿಲ್ಲ? ಚೆನ್ನಾಗೈತೆ ಲಿಪ್ಸ್ಟಿಕ್, ಸಕ್ಕದಾಗಿದೆ. ನಿಂಗೆ ಬೇಕಮ್ಮ? ಇಲ್ಲಿ ನಮ್ಮಮ್ಮ ರೆಡಿ. ಸೂಟ್ ಆಗಲ್ಲ ಅಮ್ಮ, ನ್ಯಾಚುರಲ್ ಆಗಿ ಬ್ರೌನ್ ಕಲರ್. ಪಿಂಪಲ್ ಆಗ್ಬಿಟ್ಟೈತೆ ನಮ್ಮಮ್ಮಗೆ. ಯಾರ ದೃಷ್ಟಿ ಆಗ್ಬಿಟ್ಟೈತೆ, ಕಣ್ಣು ಬಿದ್ದುಬಿಟ್ಟೈತೆ ನೋಡಿ ನಮ್ಮಮ್ಮಗೆ. ಮೊಮ್ಮಗ ಕಣ್ಬಿಟ್ಟಾನ, ಮೊಮ್ಮಗ ಕಣ್ಬಿಟ್ಬಿಟ್ಟಾನಲ್ಲ. ಚೆನ್ನಾಗಿ ಮಸಾಜ್ ಮಾಡ್ತಾರಲ್ಲ, ಕಣ್ಬಿಟ್ಬಿಟ್ಟಾನ ನಮ್ಮ ಅಜ್ಜನ ಮಕ್ಳು ಬಂದ್ಮೇಲೆ ರಿಯಲ್ ಅಜ್ಜ ಅವ್ರಿಗೆ ಸಂಬಂಧಪಡ್ತೀನಿ ಮಕ್ಕಳು. ಸೊ ಇನ್ನೇನಾಯಿತು, ಇವಾಗ ಊಟ ಆರ್ಡ್ರ್ ಕೊಟ್ಟಿತ್ತಲ್ಲ, ಊಟ ಹೊರಗಡೆ ಕೊಟ್ಟಿರೋದು ಬರುತ್ತೆ. ನಾನು ಬ್ಲೂ ಇವತ್ತು ಟಿಫಿನ್ ಟಿಫಿನ್ ಶೋಭಾ ಉಪ್ಪಿಟ್ಟು ಮಾಡಿದ್ಲು, ಮಸ್ತಾಗಿತ್ತು ಶೋಭಾ. ಎಲ್ಲರೂ ಚಪ್ಪರ್ಸ್ಕೊಂಡು ತಿಂದ್ವಿ. ಖಾಲಿನೇ ಆಗೋಗ್ಬಿಡ್ತು ಉಪ್ಪಿಟ್ಟು. ಯೂಶಲಿ ಖಾಲಿ ಆಗ ಧೈರ್ಯ ನಮ್ಮಮ್ಮಗ. ದೊಡ್ಡಮ್ಮ, ದೊಡ್ಡ ಮಗಳು. ಸೊ ಇನ್ನು ಊಟ ಬರುತ್ತೆ. ಇಲ್ಲಿ ನಮ್ಮ ಮಿಯಾನ ನೋಡಿ. ಹಾಯ್ ಯು ಬೇಬಿ. ಇವತ್ತೇನಿದೆ ಪಾಪುದು? ಆಯ್ತು ಹೊಂಟ್ಲು. ರಾಮಾಚಾರಿ ಮಾಲಶ್ರೀಯಾಗಿ ರಾಮಾಚಾರಿ ಮಾಲಾಶ್ರೀ. ಓ ರಾಮಾಚಾರಿ ಈಗ ಬೇಗ ಬಾ. ಅಯ್ಯೋ ರಾಮಾಚಾರಿ ಮಾಲಾಶ್ರೀ ಆಗಿ ಅಂತ ನೋಡಿ ನೀನು. ನೋಡಿ ಎಷ್ಟು ಆ್ಯಟಿಟ್ಯೂಡ್. ವಾವ್, ಬ್ಯಾಂಗಲ್ ಬಂಗಾರಿ ಮಾಡೇ. ಸುಬ್ಬು ಮೊಬೈಲ್ ಬಿಡು, ನೋ ಮೊಬೈಲ್. ಅಲ್ಲಿ ನೋಡಿ ಮಲ್ಕೊಂಡಿರೋದು. ಇಲ್ಲಿ ಇಲ್ಲಿ ಅಣ್ಣ ಮಲ್ಕೊಂಡಿದ್ರೆ ಈ ರೂಮಲ್ಲಿ ತಮ್ಮ, ಅಣ್ಣ ತಮ್ಮರು ಇಬ್ಬರು ಮಲ್ಕೊಂಡ್ಬಿಟ್ಟ. ಡೆಕೋರೇಷನ್ ಈ ಥರ ಬಂದಿದೆ. ಸಿಂಪಲಾಗಿ ಹೆಂಗೆ ತುರುಕ್ಬಿಟ್ಟಿದ್ದೀವಿ ಅಲ್ಲಿ ಇಲ್ಲಿ. ಸೀರೆ ಹಾಕಿ ಹಿಂಗೆ ಕೆಳಗಡೆ ಬಿಂದಿಗೆ ಬರುತ್ತಂತ. ಎಲ್ಲ ರೆಡಿ. ಅಮ್ಮ ಏನಕ್ಕೆ ಬಿಚ್ಕೊಂಡೆ? ಕೊಡಾಕ್ತೀನಿ ಇಟ್ಕೊಳಕ್ಕೆ. ಅದು ಬೇಡ, ಚಿಕ್ಕದು ತಗೋ, ಬೇರೆ ಏನಾದರೂ ತಗೋ. ಕಾಲ್ದು ಅದು ಹಿಡ್ಕೊ. ಅಯ್ಯೋ ಸುಂದ್ರಿ, ಎಲ್ಲಿಗೆ ಹೋಗ್ತೀಯಾ? ಕೆರೆಗೆ ನೀರು ತರಕ್ಕ. ಪಾಪು ಚೆನ್ನಾಗಿ ನಿದ್ದೆ ಹೊಡಿತಾ ಐತೆ. ಇಲ್ಲಿ ಕಡಲೆಪುರಿ ಕಟ್ಟಕ್ಕೆ. ದಸ್ತೆ ಕಟ್ಬೇಕೇನಂಗ ಕಡಲೆಪುರಿ?
ಖರ್ಚೀಫ್ ಒಳಗಡೆ ಕಡಲೆಪುರಿ ಮಂಡಾಳ ಬಟ್ಟೆ ಕಟ್ಟಿ ತೆಲಿಗೊಂದು ಕಾಲು ಕಡೆ ಒಂದು ಕಟ್ಟಬೇಕಾ? ಇಡಬೇಕು ತೊಟ್ಲದಾಗ. ಖರ್ಚೀಫ್ ಒಳಗಡೆ ಕಡಲೆಪುರಿ ಕಟ್ಟಿರೋದು. ಏನಾಯ್ತು ಮನೆ ನೋಡ್ರಿ ಹೆಂಗಾಗಿದೆ ಎಲ್ಲ ಕಡೆ ಹೂವು ಹೂವು ಹೂವು. ಏನು ಮಾಡ್ತಿದ್ದಿ? ಅಯ್ಯೋ ಇದೊಂದು ಕರೆಕ್ಟಾಗಿ ಕುತ್ಕೊಂತಲ್ಲ, ಇಲ್ಲಾಂದ್ರೆ ಅನಿಸ್ತೀನಿ ಇರು ಒಂದು ನಿಮಿಷ ಇರು. ಅಯ್ಯೋ ಇವಾಗ ನೋಡು ಹಿಂಗೆ ಮಾಡು, ಹೋಗಲ್ಲ ಅಲ್ಲ, ಕರೆಕ್ಟಾಗಿ ಕುತ್ಕೊಂಡಿದ್ದೆ ಅಷ್ಟೇ ಇರಲಿ. ಕಡಲೆಬೇಳೆ ಹಾಕೈತೆ ಇದರಲ್ಲಿ ಹಾಕೈತೆ. ಅವ್ನು ಬೇರೆ ಹಿಡ್ಕೊಂಡು ಹೋಗೋಣ. ಅವಳಿಗೆ ಬೇರೆದು ಕೊಟ್ಬಿಡು, ಬೇರೆ ಚಿಕ್ಕದು ಹಿಡ್ಕೊತಾಳಂತ. ಹಿಡ್ಕೊ, ಅದೇನು ಬೇಕಾಗಲ್ಲ ಇವು ಕೆಳಗಡೆ. ಬಿಂದಿಗೆ ಹಿಡ್ಕೊಳ್ಳೋಣ, ಸಣ್ಣ ಬಿಂದಿಗೆ. ಅಯ್ಯ ಕೈ ಬಿಟ್ಬಿಟ್ಟು ನಿಂತಿದ್ದಾಳೆ ನೋಡಿ. ಸೂಪರ್ ಬ್ಯಾಲೆನ್ಸ್. ಹೋಗೋಣ. ತೊಟ್ಲಲ್ಲಿ ಇಲ್ಲೊಂದು ಮತ್ತೆ ಅಲ್ಲೊಂದು ಇಟ್ಟಿದ್ದಾರೆ ಕಡಲೆಪುರಿದು. ಅವ ಎದಕ್ಕೆ ಇಡ್ಬೇಕು ಕಡಲೆಪುರಿ? ಹೆಸರಿಟ್ಟವ್ರು ತೊಗೋಬೇಕಣ್ಣ ಕಡಲೆಪುರಿ. ಸೋದ್ರ ಮಾವ ಕಾಯಿ ಹಿಡ್ಕೊನಿ ಬಿಡು. ಕಾಯಿ ಆ ಕಡೆ ಚಲ್ಬಾರ್ದು, ಹುಷಾರಾಗಿ ಇಟ್ಕೊ ನೋಡಿ. ಹುಷಾರು. ಸೊ ಫಸ್ಟ್ ಗಂಗೆ ಪೂಜೆ ಮಾಡಿಬಿಡೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಪಾರ್ಕಿಂಗ್ ಇದರಲ್ಲಿ ಒಂದು ಟ್ಯಾಪ್ ಇದೆ, ಸೊ ಅಲ್ಲೇ ಹೋಗಿ ಮಾಡೋದು. ಸೊ ನಂದು ಗಂಗೆ ಪೂಜೆ ಅದು ಆ್ಯಕ್ಚುಲಿ ಮಾಡ್ಸೋದು ಏನಕ್ಕೆ ಅಂದರೆ ಅಲ್ಲಿವರೆಗೂ ಬಾಣತಿ ಅವರು ನೀರು ಮುಟ್ಟಬಾರ್ದು ಅಂತ ಹೇಳ್ತಾರೆ, ತಣ್ಣೀರೆಲ್ಲ ಮುಟ್ಟಂಗಿಲ್ಲ ಅಂತ ಎಲ್ಲ. ಸೊ ಹಾಗಾಗಿ ಯಾವಾಗಲೂ ಸಾಕ್ಸ್ ಹಾಕ್ಕೊಂಡು ಹಂಗೆ ಹಿಂಗೆ ಇರೋದು, ನೀರೆಲ್ಲ ಟಚ್ ಮಾಡೋದಿಲ್ಲ. ಸೊ ಅದಕ್ಕೆ ಗಂಗೆ ಪೂಜೆ ಆದಮೇಲೆ ಅವ್ರು ನೀರು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಬಟ್ ಇವಳ್ದು ಆಲ್ರೆಡಿ ಟಚ್ ಮಾಡಿಬಿಟ್ಟಿರ್ತಾಳೆ, ತಣ್ಣೀರ ಹತ್ರ ಮುಟ್ಟೇ ಬಿಟ್ಟಿದ್ದಾಳೆ. ಅಮ್ಮ ಎಷ್ಟು ಹೇಳಿದ್ರು ಕೇಳ್ತಾನಿಲ್ಲ, ಅಂದರೆ ಅದು ಹಂಗೆ ಆಗ್ಬಿಡುತ್ತೆ. ಅದು ಬೇರೆ ಇವಳ್ದು ಸ್ವಲ್ಪ ಲೇಟಾಗಿ ಮಾಡ್ತಾ ಇರೋದು, ಇದೆಲ್ಲ ಫಂಕ್ಷನ್ ಅಲ್ವಾ. ಸೊ ಹಾಗಾಗಿ ನಂದು 16 ಡೇಸ್ಗೆ ಮಾಡಿದ್ರು. ಅವಾಗೇನೆ ನಮ್ಮ ಹಳೆ ಮನೆ ನೀವು ನೋಡಿದ ಆವಾಗಿಂದ ವ್ಲಾಗ್ಸ್ ನೋಡ್ತಾ ಇದ್ದರೆ ಗೊತ್ತಿರುತ್ತೆ. ಸೊ ಅಲ್ಲೇ ಹಳೆ ಮನೆ ಹತ್ರನೇ ಡೋರ್ ಹತ್ರನೇ ಸೊಂಪಿತ್ತು. ಸೊ ಅದರಲ್ಲೇ ನಾವು ಗಂಗೆ ಪೂಜೆ ಎಲ್ಲ ಮಾಡಿದ್ದು. ಸೊ ಇದಕ್ಕೆ ಕೆಳಗಡೆ ಬಂದು ಇಲ್ಲಿ ಟ್ಯಾಪ್ ಹತ್ರ ಮಾಡ್ತಾ ಇರೋದು. ಮನೆ ಓಪನಿಂಗ್ ಟೈಮಲ್ಲೂ ಇದೇ ಥರ ಕೆಳಗಡೆ ಬಂದು ಗಂಗೆ ಪೂಜೆ ಎಲ್ಲ ಮಾಡಿ ಏನೋ ಮಾಡೋದು. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ರೆ ಇಷ್ಟು ನಗು ಬರ್ತಾ ಇದೆ. ಅದು ಬಟ್ಟೆಯಲ್ಲಿ ಒದ್ದೆ ಆಗ್ಬಿಡುತ್ತಾ ಆ ರೇಂಜಿಗೆ ಎತ್ಕೊಂಡು ನಿಂತ್ಕೊಂಡಿದ್ದಾಳೆ. ಎಷ್ಟು ಈ ಹುಷಾರು ಅಂದರೆ ಅವಾಗ ಗೊತ್ತಾಗಲ್ಲ ಆ ಟೈಮಲ್ಲಿ. ಬಟ್ ಈ ಥರ ರೆಕಾರ್ಡ್ ಆಗಿದ್ದರೆ ಆಮೇಲೆ ಕುತ್ಕೊಂಡು ನೋಡ್ತಾ ಇದ್ರೆ ಒಂಥರ ಕ್ಯೂಟ್ ಅನ್ಸುತ್ತೆ. ಎಷ್ಟು ಹುಷಾರಿರ್ತಾರೆ ಮಕ್ಕಳು ಅಂತ ನೋಡಿ. ಇವಾಗ ಎಷ್ಟು ಇಂಟ್ರೆಸ್ಟಿಂದ ಅಷ್ಟು ಕುಂಕುಮ ಅದು ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಹೋಗಿ ಹೋಗಿ ಕೊಡೋದು, ಕೂತ್ಕೊಳ್ಳೋದು ಎಲ್ಲ ಅಬ್ಸರ್ವ್ ಮಾಡೋದು ನೋಡ್ತಾ ಇದ್ರೆ ಕ್ಯೂಟ್ ಅನ್ಸುತ್ತೆ. ಇದೆಲ್ಲ ಮುಂದೆ ಮೆಮೊರೀಸ್ ಆಗಿರುತ್ತೆ. ಮುಂದೆ ಅವಳು ಕುತ್ಕೊಂಡು ನೋಡ್ಬೋದು, ಎಷ್ಟು ಮೆಮೊರೀಸ್ ಎಲ್ಲ ಇರುತ್ತೆ ಇದೆಲ್ಲ ರೆಕಾರ್ಡ್ ಮಾಡೋದ್ರಿಂದ. ಸೊ ಇನ್ನು ಬೇಗ ಗಂಗೆ ಪೂಜೆ ಎಲ್ಲ ಆಯಿತು. ಸೊ ಆರತಿ ಎಲ್ಲ ಮಾಡಿ ಕಾಯಿ ಎಲ್ಲ ಹೊಡೆದು ಗಂಗೆ ಒಂದು ಹಾಡು ಕಾಯಿ ಹೊಡಿಬೇಕಾ? ನೀರೇನು ಇಡಲಿ ಮುಂದಿಡು. ಸೂಪರ್ ಸ್ಯಾರಿ ಹಾಕೊಂಡು ಹತ್ತದ ಕಷ್ಟ. ಅದು ತಕ್ಕಿ ಕೆಳಗಿಟ್ಬಿಡೋದು ಬೆಂದಿಗೆ. ಇವಾಗಿಲ್ಲ ಅಕ್ಕಿ ಹಾಕ್ಬೇಕಂತ ನೀವು ವಿಡಿಯೋ ತೋರಿಸ್ಬೇಕಷ್ಟೇ ಅವನಿಗೆ. ಗಟ್ಟಿ ಎತ್ಬಿಡೋದು ಹಾಲಿರಲ್ಲ.
ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ. ಈ ಕಡೆ ಕೂಡ ಆದಿ ಬಸವಣ್ಣ ತಗೋ. ಶ್ರೀದೇವಿ ತಗೋ. ಮಲ್ಲಿಕಾರ್ಜುನ, ಭ್ರಮರಾಂಬ. ಮಾ ಹಾಯ್ ಮಾ, ಏನು ತಂದಿ ಮೊಮ್ಮಗ? ಇಲ್ಲಿ ಬಂಗಾರದ ಉಂಗುರ ಮತ್ತು ಇಲ್ಲಿ ನೋಡಿ ಇದೇ ಚೆನ್ನಾಗೈತೆ. ಇದು ಓಪನ್ ಮಾಡಮ್ಮ. ಚಂದ ಐತಲ್ಲ ಇದು. ಪಾಪ ಕಾಲಿದೆ. ಇದು ಪಾಪು ಕಾಲೆಲ್ಲ ಇದೆ ಹಿಂಗೆ. ಕೈ ಕಕ್ಕೊಳ್ಳೋದು ಮತ್ತು ಖಡ್ಗ. ಇದು ಕೈಗೆ, ಇದು ಕಾಲಿಗೆ, ಇದು ಉಡ್ದಾರ, ಇದು ಬಂಗಾರದ ಉಂಗುರ, ಬೆಳ್ಳಿದು, ಲಿಂಗದ ಕಾಯಿ, ಸ್ಪೂನು, ಬಟ್ಲ ಅಷ್ಟು. ಸೊ ಇನ್ನು ಧೋತಿ ತೊಗೊಂಬಂದಿದ್ದೆ ಪಾಪುಗೆ, ಯೆಲ್ಲೋ ಕಲರ್. ನನ್ನ ಕಡೆಯಿಂದ ಫಸ್ಟ್ ಬಟ್ಟೆ ಅಂತಲೇ ಹೇಳ್ಬೋದು, ದೊಡ್ಡಮ್ಮ ಕಡೆಯಿಂದ ನನ್ನ ಮಗನಿಗೆ. ಮಸ್ತಾಗಿ ಕಾಣ್ತಾ ಇತ್ತು. ನಾನು ಫೋಟೋದಲ್ಲಿ ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಬಟ್ಟೆ ಕೂಡ ಮಟೀರಿಯಲ್ ಅಷ್ಟೇ ಚೆನ್ನಾಗಿದೆ. ಯೆಲ್ಲೋ ಮತ್ತು ವೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸಖತ್ ಕ್ಯೂಟೆ, ಚಂದ ಕಾಣ್ತಾ ಇದ್ದ. ಸೊ ಇನ್ನು ತೊಟ್ಲಿಗೆ ತೊಗೊಂಬಂದು ಹಾಕಿದ್ದು. ಸೈಲೆಂಟಾಗಿದ್ದು, ಆವಾಗ ತಾನೇ ಏನೋ ನಿದ್ದೆ ಬರ್ತಾ ಇತ್ತಲ್ವ. ಸೊ ಫೀಡಿಂಗ್ ಎಲ್ಲ ಆಗಿತ್ತು. ಸೊ ಅಷ್ಟರಲ್ಲಿ ಮಡ್ಲಕ್ಕಿ ಹಾಕ್ಬಿಡೋಣ ಅಂತ ಮಡ್ಲಕ್ಕಿ ಹಾಕ್ತಿರೋದು. ಸೊ ಮಡ್ಲಕ್ಕಿ ಹಾಕಿದ್ಮೇಲೆ ಅವಳು ಎಲ್ಲಾದರೂ ಹೋಗ್ಬೋದು ಆ ಥರ. ಸೊ ಅಲ್ಲಿವರೆಗೂ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗಂಗಿಲ್ಲ. ಏನಿದೆ ಅಲ್ಲಿ? ಮಂಡಾಳ್ ಒಗ್ಗರಣೆ ಮಾಡೋಣ. ಮೊಬೈಲ್ ಇಟ್ಕೊಂಡು ಹೇಳ. ಹೆಸರು ಆಮೇಲೆ ಹೇಳಲ್ಲ, ಫಸ್ಟ್ ಅಲ್ಲಿ ಕಿಳೆಗಾವು ಬಸವಣ್ಣ ಅಂತ ಹೇಳಿ. ಕಿಳೆಗಾಂವ್ ಬಸವಣ್ಣ, ಶ್ರೀಶೈಲ ಮಲ್ಲಿಕಾರ್ಜುನ. ಈ ಕಡೆ ಬಾ. ಈಗ ಆ ಕಡೆ ಕಿವಿಗೆ ಸಬ್ಬಕ್ಕೆ ಒಳಗೆ. ಓಂ ವಿಘ್ನ ವಿನಾಶಾಯ ನಮಃ. ಓಂ ನಮಃ ಶಿವಾಯ. ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ. ಓಂ ಸ್ಕಂದಾಯ ನಮಃ. ಈಗ ಆದಿ ಬಸವಣ್ಣ, ಮಾಧವ ಮಾಧವ ಮಾಧವ. ನಾವೆಲ್ಸಿರ್ತೀವಿ ಮನೆಗೆ ಅಂತ ಸಟ್ಟೆ ತೊಗೊಂಡು ಈ ಥರ ಸೌಟಿಂದ ಜೋರಾಗಿ ಸೌಂಡ್ ಮಾಡಿಕೊಂಡು ಹೆಸರು ಹೇಳಬೇಕು ಆ ಥರ. ಸೊ ಎಷ್ಟೊಂದು ದೇವ್ರುಗಳೆಲ್ಲ ಹೆಸರೆಲ್ಲ ಹೇಳಿದ್ದಾಯಿತು. ಇನ್ನು ನಾಮಕರಣ ಟೈಮಲ್ಲಿ ಯಾವುದು ನೇಮು ಅಂತೆಲ್ಲ ಅವರೇ ರಿವೀಲ್ ಮಾಡ್ತಾರೆ. ಸೊ ಸದ್ಯಕ್ಕೆ ದೇವ್ರ ಹೆಸರೆಲ್ಲ ಹೇಳಿ, ಸೊ ಈ ಉಂಗುರ ಹಾಕಿ ಮತ್ತು ಲಿಂಗಪ್ಪ ಎಲ್ಲ ಹಾಕಿ, ಇನ್ನು ಅಮ್ಮ ಕುತ್ಕೊಂಡು ಒಂದು ಹಾಡು ಹೇಳ್ತಾರೆ. ಕೇಳಿ ನಮ್ಮಮ್ಮ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಹಾಡು ಹೇಳಿರೋದು ಮೊಮ್ಮಗುಗೋಸ್ಕರ. ಹತ್ತುವರಳಾಡದಿರು ನಿದ್ರೆ ಬರುವಳು ಹೊತ್ತು ಮಲಗು ಮಗುವೆ ಸುತ್ತಿವರಳಾಡದಿರು ಮತ್ತೆ ಹಠ ಮಾಡದಿರು ಸುತ್ತಿವರಳಾಡದಿರು ಮತ್ತೆ ಹಠ ಮಾಡದಿರು ನಿದ್ರೆ ಬರುವಳು ಕದ್ದು ಮಲಗು ಮಗುವೆ ತಾರೆಗಳ ಜರತಾರೆ ಅಂಗಿ ತೊಡಿಸುವರಂತೆ ತಾರೆಗಳ ಜರತಾರೆ ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು ಜೋ ಜೋ ಅಮ್ಮ ನಾಚ್ಕೊಂತಾಳು ಫುಲ್ಲು. ಆಚಾರ ಕರಸನ ಹತ್ತುವರಳಾಡದಿರು ನಿದ್ದೆ ಬರುವಳು ಒದ್ದು ಮಲಗು ಮಗುವೆ ಜೋ 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 ಸುತ್ತಿವರಳಾಡದಿರು ಮತ್ತೆ ಹಠ ಓಡದಿರು ನಿದ್ದೆ ಬರುವಳು ಕದ್ದು ಮಗುವೆ ಮಲಗುವೆ ಮಗುವೆ ಜೋ 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 ಜೋ
ನಮ್ಮ ಹಾಡು ಕೇಳೋದು ಎಲ್ಲ ಕೇಳಿಸ್ಕೊಂಡು ಅವನು ಪಾಪ ನಿದ್ದೆ ಎಲ್ಲ ಹಾಳಾಗ್ಬಿಟ್ಟಿತ್ತು ಆ ರೇಂಜಿಗಿತ್ತು ನಮ್ಮ ವಾಯ್ಸ್ ಅಂತೂ. ನಂಗೆ ಹಾಡು ಹೇಳೋದ್ರಲ್ಲಂದ್ರೂ ಅಷ್ಟೆಲ್ಲ ಇಲ್ಲ, ಬಟ್ ನಂಗೆ ಇಯಾನಾಗೆ ಮ್ಯೂಸಿಕ್ ಕ್ಲಾಸ್ ಹಾಕಬೇಕು, ಅವಳೆಲ್ಲ ಹಾಡು ಎಲ್ಲ ಕೇಳಿಸ್ಬೇಕಂತ ತುಂಬ ಇಷ್ಟ. ಸೊ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ, ನನಗೆ ಗೊತ್ತೇ ಇಲ್ಲ ಆಡಿಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸರಿಗಮಪದು ಎಲ್ಲ 3 ಇಯರ್ಸಿಂದ ತೊಗೋತಾ ಇದ್ದಾರೆ. ನನಗೆ ನೋಡೇ ಇಲ್ಲ, ಅದು ಆ್ಯಕ್ಚುಲಿ ಜಾನ್ವರಿಲೇ ಸ್ಟಾರ್ಟ್ ಆಗಿದೆ ಆಡಿಷನ್. ಬಟ್ ಮೊನ್ನೆ ಇದು ಯಾವುದೋ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಬಂತು, ಮತ್ತು ನಮ್ಮ ಊರಿಂದನೇ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ ಮಗು. ಸೊ ಅದು ನೋಡಿ ಆಮೇಲೆ ಅನಿಸ್ತು ಇದೆಲ್ಲ ಆಡಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಗೊತ್ತಿದ್ರೆ ಅಟ್ಲೀಸ್ಟ್ ಇಯಾನ ಕರ್ಕೊಂಡು ಹೋಗಿದ್ರೆ ಒಂದೆರಡು ಸಾಂಗ್ ಅವಳಿಗೆ ಗೊತ್ತಲ್ವಾ, ಸೊ ಹೇಳಿಸ್ಬೋದಿತ್ತು ಅಂತ ಆಮೇಲೆ ಅನಿಸ್ತು. ಸೊ ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕು. ಸೊ ಅಜ್ಜಿ ಆ ಬೆಳ್ಳಿ ಇದರಿಂದ ಹಾಲು ಸ್ವಲ್ಪ ಪಾಪ ಕುಡಿಸ್ಬೇಕಂತಾರಲ್ಲ, ಸೊ ಅಮ್ಮ ಆ ಥರ ಎಲ್ಲ ಮಾಡಿದ್ರು. ಅದಾದಮೇಲೆ ಎಲ್ಲರೂ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಫೈನಲಿ ನಾಮಕರಣ ಆಯಿತು. ನಮ್ಮ ಏನೋ ಅಡುಗೆ ಮಾಡ್ತಿದ್ದಾಳೆ ಎಲ್ಲರಿಗೂ. ಅಯ್ಯೋ ಏನು ಮಾಡ್ತಾ ಇದೆಯಾ? ಎಲ್ಲರಿಗೂ ಊಟ ಮಾಡ್ತಿದ್ದಾಳೆ ನೋಡಿ ನಮ್ಮ ಅಯ್ಯನ ಕೇಟ್ರಿಂಗ್. ಹೋಟೆಲ್ ಹೆಸ್ರೇ ನೀವು? ಬೆಂಗಳೂರು ಹೋಟೆಲಾ? ಇವಾಗ ನಾಮಕರಣಕ್ಕೆ ಏನೇನೈತೆ ಊಟ? ಏನೇನಿದೆ ಗೊತ್ತಿಲ್ಲ. ಶಿವ ಶಂಭೋ ಸ್ವಯಂಭೋ ನೀನ್ ಯಾ 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 ನಂಗೆ ಟೀ ಬೇಕಿತ್ತು, ತಲೆ ನೋವ್ತಾ ಇತ್ತು. ನೀವೊಂದು ಹೇಳ್ತೀನಿ ಮೊದಲ ನೀ ಗಟ್ಟಿ ಆಗ್ಬೇಕಿಲ್ಲ. ನಮ್ಮಮ್ಮ ನಿಜ ಅನ್ಕೊಂಬಿಟ್ಟ್ಯಾ? ನಂಗೆ ಯಾರು ಟೀ ಕೊಡಲ್ಲ. ನಾನು ರಾಮಾಯಣಲ್ಲೇ ಎಲ್ಲಿ ಮತ್ತೆ ಕೊಡ್ಲಿಲ್ಲ ನನಗೆ, ಅಲ್ಲೇ ಇಟ್ಟಿ ಅದಕ್ಕೆ ರಾಮಾಯಣ ಬೇಕಿತ್ತು ನಂಗೆ, ಚಾ ಕೊಟ್ಟಿಲ್ಲ. ಆರ್ಡರ್ ಕ್ಯಾನ್ಸಲ್. ಮಮ್ಮಿ ಕೊಟ್ಬಾ. ನಾನು ಎಷ್ಟೊತ್ತಾಯ್ತು ಟೀ ಆರ್ಡ್ರ್ ಕೊಟ್ಟು, ಅಲ್ಲಿ ಆ ಕಸ್ಟಮರ್ ಬ್ಯಾಡ ಅಂದ್ರೆ ನಂಗೆ ಕೊಟ್ಟಿಯಲ್ಲ. ನಂಗೆ ಫ್ರೆಶ್ ಆಗಬೇಕು, ನಂಗೆ ಫ್ರೆಶ್ ಆಗಿ ಮಾಡ್ಕೊಂಬ. ಆಯ್ತು ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊಂತೀನಿ. ಡ್ಯೂಟಿಗೆ ಹೋಗ್ಯಾನ. ಏನ್ರಿ ನೀವು ಹಿಂಗೆ ಮಾಡ್ತೀರಾ? ರಾಮಾಯಣ ತೋರ್ಸಿಯ ಬಕಾಸುರ ಕೊಟ್ಟಲ್ಲ, ತೋರ್ಸು. ವಾಯ್ಸ್ ಓವರ್ ಮಾಡ್ಬಿಡ್ತಾಳೆ ಮುಗಿಯುತ್ತ. ಇಲ್ಲ ಹಿಂಗೆ ಹಾಕ್ತೀನಿ, ಇದು ತೋರ್ಸಮ್ಮ. ಅಯ್ಯೋ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಪೂಜೆ ಎಲ್ಲ 1 ಗಂಟೆನಷ್ಟಿಗೆಲ್ಲ ಆಗ್ಬಿಟ್ಟಿತ್ತಲ್ಲ. ಸೊ ಇನ್ನು ಊಟ ಇನ್ನೂ ಬರೋಕ್ಕಿತ್ತು. ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು, ನಮ್ಮ ಇಯಾನ ಹೋಟೆಲೆಲ್ಲ ಇಟ್ಟಿದ್ಲಲ್ವ, ಸೊ ಅವಳ ಹತ್ರ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾರಲ್ಲ, ಎಷ್ಟು ನಿಜ ಅಲ್ವಾ. ಅವ್ರು ಮಾತಾಡೋದು ಅವ್ರು ಮಾಡೋದೆಲ್ಲ ಕೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇನ್ನು ಊಟ ಬಂದಿತ್ತು. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಇವ್ರ ಹತ್ರನೇ ತರಿಸ್ತೀವಿ, ಊಟ ತುಂಬ ಚೆನ್ನಾಗಿರುತ್ತೆ. ಇಯಾನ ಬೋಡೆಗೂ ಇಲ್ಲೇ ತರಿಸಿದ್ವಿ. ಅಡಿಗೆ 1 ನಿಮಿಷ ಬಾ, ಹೇಳು ಕೂತ್ಕೊಂಡು ಹೇಳು. ಇದು ಚಿತ್ರಾನ್ನ, ಇದು ಕೂತ್ಕೊ ಕೇಳಿ. ಇದು ಚಿತ್ರಾನ್ನ. ಚಿತ್ರಾನ್ನ ಇದು. ಇದು ದೋಸೆ, ಇದು ದೋಸೆ, ಇದು ದೋಸೆ ಅಂತೆ. ಇದು ಚಟ್ನಿ, ಅದು ಪಾಯಸ, ಅದು ಪಾಯಸ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಕಿರಣ್ ಇದು ನೋಡ್ಬಿಟ್ಟು ದೋಸೆ ಅನ್ಕೊಂಡಿದ್ದಾರೆ. ಇದು ಕಾಯಿ ಒಬ್ಬಟ್ಟು. ಕಾಯಿ ಒಬ್ಬಟ್ಟಿದೆ. ಇದೇನಿದು ರಾಯ್ತಾ ಇದೆ, ರೈಸು, ಸಾಂಬಾರು, ಇದೇನು ಪಿಕ್ಕಲ್ಲು, ಇಲ್ಲೊಂದು ಆ್ಯಕ್ಚುಲಿ ರಸಮ್ಮು, ಇದು ಸಾಂಬಾರು, ಇಲ್ಲಿ ಬೀನ್ಸ್ ಪಲ್ಯ ಇದೆ, ಅದೇನಿದು ಗ್ರೇವಿ, ಪುಲಾವ್ ಇದೆ, ಇಲ್ಲಿ ಸ್ವೀಟ್ ಇದೆ ಸಬ್ಬಸ್ಕಿದು, ಅಲ್ಲಿ ಚಪಾತಿ, ಅಲ್ಲಿ ಪಾಪಡ್ಗಳಿದಾವೆ, ಅದ್ರಾಗ ಪಾಪಡ್ ಅಷ್ಟೇ. ಪ್ಲೇಟ್ಸ್ ಏನಲ್ಲ, ಅದು ಕಸದ ಇವೇ. ನಮ್ಮಮ್ಮ ಮನೆಗೆ ಬಂದ್ರೆ ಇವೇ ಬಿಗ್ ಬಾಸ್ಕೆಟ್, ಇವೇ ಬರೀ ನೋಡಿ. ಇಲ್ಲೊಂದೈತೆ, ಇಲ್ಲೊಂದು ಹೊರಗಡೆ ಇಷ್ಟು ಎಲ್ಲ ನಮ್ಮ ಮನೇಲೂ ಅವೇ ಕೇಸ್. ದಿನಕ್ಕೆ ಒಂದ್ಸರಿ ಆರ್ಡ್ರ್ ಮಾಡಿರ್ತೀವ ಅದಕ್ಕೆ. ಹ್ಯಾಪಿ ಅದ್ದ ನೋಡು ಪಾಪ. ಅದೇ ಊಟ ಮಾಡ್ಸೋದು ಅವ್ರು ಬಂದಿದ್ದಾರಲ್ಲ ಅವ್ರಿಗೆ ಎಲ್ಲ
ಸೊ ಇನ್ನೊಂದು ಶಾಕಿಂಗ್ ಏನು ಅಂದರೆ ಆ್ಯಕ್ಚುಲಿ ಇದು ನಮ್ಮದು ಪೂಜೆ ಎಲ್ಲ ಮಾಡಿರೋದು ಶನಿವಾರ ದಿನ. ಯಾವತ್ತೂ ನಮ್ಮ ಮನೆಗೆ ಈ ಥರ ಕೋತಿ ಬಂದಿಲ್ಲ. ನಾವು ಕರೆಕ್ಟ್ ಊಟ ಟೈಮಲ್ಲಿ ಕುತ್ಕೊಂಡಾಗೇ ಡೋರ್ ಹತ್ರ ಬಂದ್ಬಿಟ್ಟು ನೋಡ್ತಾ ಇದ್ದೆ. ನಾನು ನಿಜವಾಗ್ಲೂ ಶನಿವಾರ ದಿನವೇ ಹನುಮಾನ್ ಈ ಥರ ಬಂದಂಗೆ ಬ್ಲೆಸ್ಸಿಂಗ್ ಮಾಡ್ದಂಗೆ ಆ ಥರ ಒಂದು ಒಳ್ಳೆ ಫೀಲಿಂಗ್ ಬಂದಿತ್ತು. ತುಂಬ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅನಿಸ್ತು ನಮಗಂತೂ. ಸೊ ಊಟ ಟೈಮಲ್ಲೇ ಬಂದು ಕುತ್ಕೊಂಡು ಎಷ್ಟು ಚೆನ್ನಾಗಿ ಚಪಾತಿ ಬಾಳೆಹಣ್ಣು ಎಲ್ಲ ಎಷ್ಟು ಚೆನ್ನಾಗಿ ತಿಂತಾಯಿತ್ತು ಕೊಟ್ಟರೆ. ಸೊ ನಾವೆಲ್ಲರೂ ಊಟ ಮಾಡೋದು ಬಿಟ್ಟು ಇಲ್ಲಿ ಶನಿವಾರ ದಿನ ನಮ್ಮ ಹನುಮಾನ್ ಬಂದಿದ್ದಾರೆ ನಮ್ಮ ಮನೆಗೆ. ಅಲ್ಲ ಸರಿ ಆಶೀರ್ವಾದ ಮಾಡಕ್ಕ. ಅಯ್ಯಯ್ಯೋ ಬ್ಲೆಸ್ಸಿಂಗ್ ಜೈ ಹನುಮಾನನು ಬರುತ್ತೆ. ಅದು ನೋಡಿ ಚಂದ. ಓ ಬಿಚ್ಕೊಂತ ವಿಡಿಯೋ ಮಾಡಿದ ತಕ್ಷಣ ಮಾಡ್ತದ ಓಡೆ ಓಡೆ. ಸರಿ ಸುಬ್ಬು ಸ್ವಲ್ಪ ಅವ್ನು ತಿನ್ನಕತ್ತಿಲ್ಲ. ಈ ಸೇವಿಂಗ್ ಇಟ್ ಫಾರ್ ಲೇಟರ್. ಇಲ್ಲಿ ಗಂಟಲದಾಗ ಇಟ್ಕೊಳಕದ ನೋಡು. ಹೋಗಿ ನೀನು ಅಲ್ಲ ದೊಡ್ಡಮ್ಮ ಆಯ್ತಾರ ಹೋಗು. ಅದಕ್ಕೆ ಜಾಸ್ತಿ ಇದು ಮಾಡಿದ್ರು ಕೈಯಲ್ಲೇ ತಗೊಳ್ತೀರಿ. ಅಯ್ಯೋ ಹಿಡ್ಕೊಂಬ ಅಲ್ಲಿ ಬಂತು ಎಲ್ಲರೂ ಓಡು. ಅದು ಇವಾಗ ಎಷ್ಟು ಚಂದ ಬಿಚ್ಚುತ್ತೆ. ಸಿಪ್ಪೆ ಬೀಳಿಸ್ತಾರೆ. ಅದು ಎಲ್ಲಿದೆ ಬಂತೇನೋ ಅಲ್ಲಿದೆ ಬಂದಿದೆ. ಆದ್ರೆ ಅಲ್ಲ ಕೊಡಿ ಏನು ದೊಡ್ಡದಾಗ ಬಾ ಸುಬ್ಬಂತು ಓಡ್ ಬಂದ. ಅವನು ಬೇರೆ ಬರಲಿ ಅಂತ ಸುಮ್ಮನೆ ಸಪೋರ್ಟ್ ಮಾಡಿದ್ದು ನಾನು. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಥರ ಒಂದು ಮನೇಲಿ ಚೆನ್ನಾಗಿ ಒಂದು ನಡೀತಿದೆ, ಪೂಜೆ ಎಲ್ಲ ನಡೀತಿದೆ, ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ ಅಂದಾಗ ಈ ಥರ ಯಾವತ್ತೂ ಬಂದಿಲ್ಲ ನಿಜವಾಗ್ಲೂ. ಫಸ್ಟ್ ಟೈಮ್ ಈ ಥರ ಮಂಕಿ ಬಂದಿರೋದು ಅದೊಂಥರ ಬ್ಲೆಸ್ಸಿಂಗ್ ಫೀಲ್. ಅದೆಲ್ಲ ಒಂಥರ ಫೀಲಿಂಗ್ ಆಗ್ತಾಯಿತ್ತು ಪಾಸಿಟಿವ್ ಆಗಿ. ಸೊ ಚೆನ್ನಾಗಿ ಅನಿಸ್ತು. ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಪಾಪುಗೆ ಅಂತ ಒಂದಷ್ಟು ಕಾಟನ್ ಬಟ್ಟೆ ತರಿಸಿದ್ರು ಅಮ್ಮ. ಅಂದರೆ ಇವಾಗ ಸಮ್ಮರ್ ಇದೆಯಲ್ಲ, ಸೊ ಯಾವ್ದು ಹಾಕಿದ್ರು ಇರಿಟೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದಷ್ಟು ಮೆತ್ತಗಿರೋದು ಮಿಶೋಲ್ಲಿ ನೋಡಿದ್ದಾರೆ, ಆರ್ಡ್ರ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೆಂಗಿರುತ್ತೆ ಏನೋ ಅಂದ್ಕೊಂಡ್ವಿ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪ್ರೈಸ್ ವರ್ತ್ ಅಂತ ಅನ್ನಿಸ್ತು. ಏನೋ 8 ಏನೋ 10 ಸೆಟ್ ಏನೋ ಬಂದಿದೆ. ಅದಕ್ಕೆ ಚಡ್ಡಿ ಕೂಡ ಕೊಟ್ಟವ್ರೆ. ಚಡ್ಡಿ ಅಂತೂ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಯಾವಾಗ ಸುಸು ಮಾಡ್ತಾರೆ ಹೇಳೋಕ್ಕಾಗೋದೇ ಇಲ್ಲ ಅಲ್ವಾ. ಅಟ್ಲೀಸ್ಟ್ ಮೇಲೆ ಒಂದಷ್ಟು ಸ್ವಲ್ಪ ಕಾಟನ್ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಮ್ಮ ಇದೊಂದಷ್ಟು ಆರ್ಡ್ರ್ ಮಾಡಿದ್ರು. ಈ ಸಮ್ಮರ್ಗೆ ಹಾಕ್ಬೋದು ನೋಡ ಆರಾಮಾಗಿ. ಸೂಪರ್ ಲೈಟ್ ಗ್ರೀನ್. ಚೆನ್ನಾಗಿದಾವಲ್ಲ. ಇನ್ನು ಸಾಯಂಕಾಲ ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ಬಂದ್ಬಿಟ್ರೆ ಯಾನಾಗೆ ಪಕ್ಕದ ಮನೆಯವ್ರ ಫ್ರೆಂಡ್ ಇದ್ದಾಳೆ, ಅವ್ರಂತೂ ಇಬ್ಬರು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಡ್ಕೊಂಡಂಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇನ್ನು ಸುಬ್ಬು ಕೂಡ ಸೇರಿಬಿಟ್ಟಿದ್ದಾನೆ. ಎಲ್ಲ ಅವ್ರು ಸೇರ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಸಾಯಂಕಾಲ ಒಂದು 5:30-6 ಗಂಟೆ ಹಂಗೆ ಹಾಲು ಹಾಕ್ತಾರೆ ಇಲ್ವಿ ಪಕ್ಕದಲ್ಲಿ. ಸೊ ನಾನು ಹೋಗ್ತೀನಿ ಅಂದ್ಬಿಟ್ಟು ಕ್ಯಾನ್ ಹಿಡ್ಕೊಂಡು ಹಾಲು ತರಕ್ಕೆ ಹೋಗ್ತಾಯಿದ್ರು ದಿಯಾನ. ಎಲ್ಲಿ ಹೋಗ್ತಿದ್ದೀವಿ? ಏನು ತರಕ್ಕೆ ಹೊಂಟಿಯಾ? ಹಾಲು ತಗೊಳಕ? ಹಾಂ ಹಾಲು ಹಾಕ್ಸ್ಕೊಂಡಿದ್ದು ಮರ್ತೋಗ್ಬಿಡ್ತು ನಮಗೆ. ಸೊ ನಾವು ಇವಾಗ ಹೋಗಿ ಮಿಲ್ಕ್ ತಗೊಂಡು ಬಂದೀವಿ. ಆಗತ್ತೆ ಓಪನ್ ಮಾಡಕ್ಕೆ. ನೋಡಷ್ಟ ಒತ್ತಿ ಬಿಟ್ಟತೆ ಅನ್ಸುತ್ತೆ ಅವರೇ.
ಸೊ ಅಷ್ಟೇ ಸಿಂಪಲಾಗಿ ನಮ್ಮ ಮಗನ ನಾಮಕರಣ ಆಯಿತು. ನಮ್ಮ ಹನುಮಾನ್ ಬ್ಲೆಸ್ಸಿಂಗ್ನಿಂದ ತುಂಬ ಚೆನ್ನಾಗಾಯಿತು ಎಲ್ಲ ತುಂಬಾ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಬೇಗ ವೀಡಿಯೋಸ್ ಹಾಕಬೇಕು ಮತ್ತು ಎಲ್ಲ ವೀಡಿಯೋದಲ್ಲಿ ಒಂದು ಕಮೆಂಟ್ನ ನಾನು ಶೌಟ್ಔಟ್ ಮಾಡಬೇಕು, ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.